ರಾಜ್ಕುಮಾರ್ ಅವರ ಮೊದಲ ಚಿತ್ರ ಬೇಡರ ಕಣ್ಣಪ್ಪ. ಆ ಚಿತ್ರಕ್ಕೆ ಮೊದಲು ಆಯ್ಕೆಯಾಗಿದ್ದ ನಾಯಕ ಬೇರೆಯವರು. ಹಾಗಾದ್ರೆ ರಾಜ್ಕುಮಾರ್ ಅವರು ಆಯ್ಕೆಯಾಗಿದ್ದು ಹೇಗೆ? ಅವ್ರಿಗೆ ರಾಜ್ಕುಮಾರ್ ಅಂತ ಹೆಸರಿಟ್ಟವ್ರು ಯಾರು, ಯಾಕೆ? ಇದನ್ನೆಲ್ಲ ತಿಳ್ಕೊಳ್ಳೋಣ. ತಿಳಿಸ್ಕೊಡ್ತಿದ್ದಾರೆ ಸಿನಿ ತಜ್ಞರು ಹಾಗೂ ಮಾಧ್ಯಮ ಭಾರತೀಯ ನಿರ್ದೇಶಕರು ಆದ ಶ್ರೀಯುತ NS ಶ್ರೀಧರಮೂರ್ತಿ ಅವರು. ಬನ್ನಿ ಕೇಳೋಣ. ಸಿನಿ ಟಾಕೀಸ್ ಕನ್ನಡದ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ರಾಜ್ಕುಮಾರ್ ಅವರ ಅನೇಕ ಸಿನಿಮಾಗಳ ಬಗ್ಗೆ ನಾನು ಈ ಸರಣಿಯಲ್ಲಿ ಮಾತಾಡಿದ್ದೀನಿ. ಆದರೂ ಈ ಮೊದಲ ಹೆಜ್ಜೆ ಇರುತ್ತಲ್ಲ, ಅದು ಯಾವಾಗಲೂ ಬಹಳ ಮುಖ್ಯ ನಡೆಯುವಾಗ. ಹಾಗೆ ರಾಜ್ಕುಮಾರ್ ಅವರು ಮೊದಲ ಸಿನಿಮಾದ ಬಗ್ಗೆ ಸಾಕಷ್ಟು ಜನ ಬರೆದಿದ್ದಾರೆ, ಸಾಕಷ್ಟು ಜನ ಮಾತಾಡಿದ್ದಾರೆ. ಒಂದಿಷ್ಟು ಕುತೂಹಲಕಾರಿ ಸಂಗತಿಯನ್ನು ನಾನು ಸೇರಿಸೋದಕ್ಕೆ ಇಷ್ಟಪಡ್ತೇನೆ. ದಾಖಲೆಗಳ ದೃಷ್ಟಿಯಿಂದ ಶ್ರೀನಿವಾಸ್ ಕಲ್ಯಾಣ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಸಪ್ತರ್ಷಿಗಳಲ್ಲಿ ಒಂದು ಪಾತ್ರ ಮಾಡಿದರು. ಅದು ಅವರ ಬೆಳ್ಳಿತೆರೆಯ ಮೊದಲ ಶಂಕರ್ ಸಿಂಗ್ ಅವರ ಶ್ರೀನಿವಾಸ್ ಕಲ್ಯಾಣ. ಆಮೇಲೆ ಬಂದು ಶ್ರೀನಿವಾಸ್ ಕಲ್ಯಾಣ ಅಲ್ಲ. ಇದಾದ ಮೇಲೆ ರಾಜ್ಕುಮಾರ್ ಅವರು ತಂದೆಯನ್ನು ಕಳ್ಕೊಂಡಿದ್ದರಿಂದ ರಂಗಭೂಮಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ರು. ಇನ್ನೊಂದು ಕಡೆ ಗುಬ್ಬಿ ವೀರಣ್ಣವರು ಚಿತ್ರರಂಗದಲ್ಲಿ ಅವ್ರದ್ದು ಇದೇ ಥರದ ಪ್ರಸಂಗ. ಚಿತ್ರರಂಗಕ್ಕೆ ಒಂದು ಮುಖ್ಯ ಚಿತ್ರಗಳನ್ನು ನಿರ್ಮಾಣ ಮಾಡಿ ಕೊನೆ ವಿಪರೀತ ಸಾಲಗಳಾಗಿ ಇಲ್ಲ ನಾನು ಚಿತ್ರರಂಗ ಸಾಕು ಅಂದ್ಬಿಟ್ಟು ಬಿಟ್ಟವರು ಮತ್ತೆ ಟಾಕಿ ಶುರುವಾದ ಕೂಡಲೇ ಅವರು ಸದಾರಾಮಯ್ಯನೊಂದಿಗೆ ಮತ್ತೆ ಚಿತ್ರರಂಗಕ್ಕೆ ಬಂದರು. ಕರ್ನಾಟಕ ಫಿಲಮ್ಸ್ ಗುಬ್ಬಿ ಕಂಪ್ನಿಯಿಂದ ನಡೆಸ್ಕೊಂಡು ಬಂದರು. ಆಮೇಲೆ ಅವರು ಗುಣಸಾಗರಿ ಅಂತ ಒಂದು ಚಿತ್ರವನ್ನು AVM ಪ್ರೊಡಕ್ಷನ್ಸ್, ಆಗ ದಕ್ಷಿಣ ಭಾರತದ ಬಹಳ ದೊಡ್ಡ ಚಿತ್ರ ಸಂಸ್ಥೆ, AVM ಸಹಯೋಗದೊಂದಿಗೆ ತಯಾರಿಸೋದಕ್ಕೆ ಶುರು ಮಾಡಿದ್ರು. ಗುಣಸಾಗರಿಯಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದವರು ಕುರಾ ಸೀತಾರಾಮ್ ಶಾಸ್ತ್ರಿಗಳು, ಭೂಕೈಲಾಸ. ಇದೇ ಸಂದರ್ಭದಲ್ಲಿ ಅವರಿಗೆ ಸಿಂಗಾಪುರ್ನ ಶಾ ಫಿಲಮ್ ಕಂಪ್ನಿಯಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ರಿಂದ ಅವರು ಸಿಂಗಾಪುರಕ್ಕೆ ಹೊರಟೋದ್ರು. ಹಾಗೆ ಹೋಗದಿದ್ದರೆ ಬೇಡ್ರ ಕಣ್ಣಪ್ಪನ ಮೊದಲ ಆಯ್ಕೆ ಕುರಾ ಸೀತಾರಾಮ್ ಶಾಸ್ತ್ರಿಗಳೇ ಆಗಿದ್ರು. ಯಾಕಂದರೆ ಅವರು ಹೇಮರೆಡ್ಡಿ ಮಲ್ಲಮ್ಮ ಚಿತ್ರದ ಗುಬ್ಬಿ ವೀರಣ್ಣವರು ಈ ಹಿಂದೆ ಮಾಡಿದ ಹೇಮರೆಡ್ಡಿ ಮಲ್ಲಮ್ಮನ ಚಿತ್ರದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಮೈದರನ ಪಾತ್ರ, ವೇಮನನ ಪಾತ್ರವನ್ನು ಕುರಾಸಿ ಅವರು ಮಾಡಿದರು. ಆಮೇಲೆ ಇನ್ಯಾರು ಅಂತಂದಾಗ ಗುಣಸಾಗರಿ ನಾಯಕರಾಗಿದ್ದವರು ಹೊನ್ನಪ್ಪ ಭಾಗವತರು. ಅವರು ಆವೇಳಗಾಗಲೇ ತಮಿಳು ಚಿತ್ರರಂಗದ ಬಹಳ ದೊಡ್ಡ ಕಲಾವಿದರು. ಮೇಪು ಚೆಟ್ಟಿಯಾರೇ ಹೇಳಿದ್ರು, ಇಲ್ಲ ಹೊನ್ನಪ್ಪ ಭಾಗವತರು ತುಂಬ ದೊಡ್ಡ ಕಲಾವಿದರು, ಕಣ್ಣಪ್ಪನಿಗೆ ಫ್ರೆಶ್ ಫೇಸ್ ಬೇಕು, ಹೊನ್ನಪ್ಪ ಭಾಗವತರು ಬೇಡ, ಸ್ವಲ್ಪ ಫ್ರೆಶ್ ಫೇಸ್ ಬೇಕು. ಸರಿ, HLNC ಮಹಾವರ ನಿರ್ದೇಶಕರಾದದ್ರಿಂದ ಅವರು ಬೇರೆ ಬೇರೆ ಆಡಿಷನ್ಗಳನ್ನು ಮಾಡೋದು ಅಂಥೇಳಿ ಆಗ ವೃತ್ತಿರಂಗಭೂಮಿಯಲ್ಲಿ ಕಣ್ಣಪ್ಪನ ಪಾತ್ರಕ್ಕೆ ಬಹಳ ಪ್ರಸಿದ್ಧರಾದವರು ಎಲಿವಾಳ ಸಿದ್ದಯ್ಯ ಸ್ವಾಮಿಯವರು. ಎಲಿವಾಳ ಸಿದ್ದಯ್ಯ ಸ್ವಾಮಿಯವರನ್ನು ಕರೆಸಿ ಮೇಕಪ್ ಟೆಸ್ಟ್ ಎಲ್ಲ ಮಾಡಿದ್ರು. ಈ ಎಲಿವಾಳ ಸಿದ್ದಯ್ಯ ಸ್ವಾಮಿ ನೀವು ಮುಂದೆ ಎಲ್ಲಿ ನೋಡ್ತೀವಿ ಅಂದರೆ ಶ್ರೀಕೃಷ್ಣ ಗಾಡಿ ಚಿತ್ರದಲ್ಲಿ ಶ್ರೀಕೃಷ್ಣನ ಪಾತ್ರ ಮಾಡಿದ್ದಾರೆ ಅವರು ಯಾಕೋ ಮೇಯಪ್ಪ ಚೆಟ್ಟಿಯಾರಿಗೆ ಇಷ್ಟ ಆಗಲಿಲ್ಲ, ಬೇಡ ಇವರು. ಸರಿ, ಅವರನ್ನು ವಾಪಸ್ ಕಳಿಸಿದ್ರು. ಮತ್ತೆ ಅಷ್ಟೊತ್ತಿಗಾಗಲೇ ಗುಬ್ಬಿ ಕಂಪನಿಯಲ್ಲಿ ಬೇಡ್ರ ಕಣ್ಣಪ್ಪ ಬಹಳ ಪ್ರಸಿದ್ಧವಾದ ನಾಟಕ. ಆಗ ಗುಬ್ಬಿ ಕಂಪನಿಗೆ 4 ಜನ ಡೈರೆಕ್ಟರ್ಸು ಬಂದು ಈ ನಾಟಕನ ನೋಡಿ ಇದರಲ್ಲಿ ಕಣ್ಣಪ್ಪನ ಪಾತ್ರನ ಬೇಡ್ರಾಜು ಅನ್ನೋರು ಮಾಡ್ತಾಯಿದ್ರು. ಹಾಗೆ ಕೈಲಾಸ ಶಾಸ್ತ್ರಿಗಳ ಪಾತ್ರನ GV ಅಯ್ಯರ್ ಮಾಡ್ತಾಯಿದ್ರು. ಅವರ ಮಗನ ಪಾತ್ರನ ಕಾಶಿ ಪಾತ್ರನ ನರಸಿಂಹರಾಜು ಮಾಡ್ತಾಯಿದ್ರು. ಈಶ್ವರನ ಪಾತ್ರವನ್ನು ರಾಮಚಂದ್ರ ಶಾಸ್ತ್ರಿಗಳು ಮಾಡ್ತಾಯಿದ್ರು. ಈ 4 ಜನನ ಮೇಕಪ್ ಟೆಸ್ಟಿಗೆ ಅಂತ ಮದ್ರಾಸಿಗೆ ಕರ್ಕೊಂಡೋದ್ರು. ನೋಡಿ, ಅದು ಹೇಗೆ ವಿಪರ್ಯಾಸ ಅಂತಂದರೆ ಈ 4 ಜನದಲ್ಲಿ GV ಅಯ್ಯರ್, ನರಸಿಂಹರಾಜು ಮತ್ತು ರಾಮಚಂದ್ರ ಶಾಸ್ತ್ರಿಗಳು 3 ಜನ ಆಯ್ಕೆ ಆದರು. ಆದರೆ ಕಣ್ಣಪ್ಪನ ಪಾತ್ರಕ್ಕೆ ಕರ್ಕೊಂಡು ಹೋದ ಬೇಡ್ರಾಜು ಆಯ್ಕೆ ಆಗಲಿಲ್ಲ. ಮತ್ತು ಕಣ್ಣಪ್ಪನ ಪಾತ್ರ ಹಾಗೆಯೇ ಬಾಕಿ ಉಳಿತು. HLNC ಮಹಾವರ ಊರು ನಂಜನಗೂಡು. ಸರಿ, ಅವರು ಮದ್ರಾಸ್ನಿಂದ ಬಂದು ನಂಜನಗೂಡು ಬಂದು ಟ್ರೈನ್ ಇಳಿದು ನಡ್ಕೊಂಡು ಬರ್ತಾಯಿದ್ರು. ಇದಕ್ಕಿದಾಗ ಇಬ್ಬರು ಯುವ ಗಂಡ ಹೆಂಡತಿ ಬಂದ್ಬಿಟ್ಟು ನಮಸ್ಕಾರ ಮಾಡಿದ್ರು ಸಿಂಹ ಅವ್ರಿಗೆ. ಯಾರಪ್ಪ ನೀನು ಅಂತ ಕೇಳಿದ್ರು ಸಿಂಹ. ನಾನು ಮುತ್ತುರಾಜ್ ಅಂತ ಹೇಳಿ ನಿಮ್ಮ ಗುಬ್ಬಿ ಕಂಪ್ನಿ ನಿಮ್ಮ ಜೊತೆಗೆ ನಾಟಕ ಮಾಡ್ತಾಯಿದ್ದೆ, ಇವರು ನನ್ನ ಹೆಂಡತಿ ಪಾರ್ವತಿ ಅಂತ ಹೇಳಿ ನಾವು ಕ್ಯಾಂಪ್ ಮುಗಿಸ್ಕೊಂಡು ವಾಪಸ್ ಹೊರಟಿದ್ವಿ, ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು ನನಗೆ ಅಂತ ಹೇಳಿದ್ರು.
ಎಚ್ ಎಲ್ ಎನ್ ಸಿಂಹ ಅವರು ಮುತ್ತುರಾಜನ್ನು ನೋಡಿದಾಗ ಅವ್ರಿಗೆ ಅನ್ನಿಸ್ತು ಇವನು ಕಣ್ಣಪ್ಪ ಆಗಬಹುದು ಅಂತೇಳಿ. ಯಾಕೆಂದರೆ ಮುತ್ತುರಾಜನ ನಾಟಕಗಳನ್ನು, ಅದರಲ್ಲೂ ಕೂಡ ಭಕ್ತ ಅಂಬರೀಷ ನಾಟಕದಲ್ಲಿನ ರಮಾಕಾಂತನ ಪಾತ್ರನ ಅವ್ರು ಇಷ್ಟಪಟ್ಟಿದ್ರು. ಮತ್ತು ಮುತ್ತುರಾಜ್ ಅವ್ರ ತಂದೆ ಪುಟ್ಟಸ್ವಾಮಯ್ಯನವರು ಕೂಡ ಬಹಳ ದೊಡ್ಡ ಕಲಾವಿದರು ಅನ್ನೋದು ಎಚ್ ಎಲ್ ಎನ್ ಸಿಂಹ ಅವ್ರಿಗೆ ಗೊತ್ತಿತ್ತು. ಆಗ ತಕ್ಷಣಕ್ಕೆ ಏನು ಹೇಳಲಿಲ್ಲ ಅವರು. ವಾಪಸ್ ಮದ್ರಾಸ್ಗೆ ಹೋದ್ಮೇಲೆ ಗುಬ್ಬಿ ವೀರಣ್ಣವ್ರ ಹತ್ರ ಹೇಳಿದ್ರು, ನಾನು ನಮ್ಮ ಕಂಪ್ನಿಲಿ ಮುತ್ತುರಾಜ್ ಅಂತ ಒಬ್ಬನಿದ್ದ ನೋಡಿ, ಅವನು ಆಗಬಹುದು ಅನಿಸುತ್ತೆ ನನಗೆ. ಗುಬ್ಬಿ ವೀರಣ್ಣವ್ರಿಗೂ ಮುತ್ತುರಾಜ್ ಗೊತ್ತು, ಆದರೆ ಅವನು ನಮ್ಮ ಕಂಪ್ನಿಲಿ ಇಲ್ವಲ್ಲಪ್ಪ, ಇವಾಗ ಏನು ಮಾಡೋದು, ಅವನು ಸುಬ್ಬನಾಯ್ಡು ಅವ್ರ ಕಂಪ್ನಿಯಲ್ಲಿದ್ದಾನೆ. ಸರಿ, ಎಚ್ ಎನ್ ಸಿಂಹ ಅವರು ಸುಬ್ಬನಾಯ್ಡು ಅವರು ಸಾಕಷ್ಟು ಪರಿಚಿತರೆ. ಶ್ರೀ ಸಾಮ್ರಾಜ್ಯ ನಾಟಕ ಮಂಡಳಿ ಕ್ಯಾಂಪ್ ಸಕಲೇಶ್ಪುರದಲ್ಲಿ ನಡೀತಾ ಇತ್ತು. ಅಲ್ಲಿಗೊಂದು ಪತ್ರ ಬರೆದ್ರು, ಹೀಗೆ ನಿಮ್ಮ ಕಂಪ್ನಿಯಲ್ಲಿ ಅಭಿನಯ ಮಾಡ್ತಾ ಇರ್ತಕ್ಕಂಥ ಮುತ್ತುರಾಜನ್ನು ಕಳಿಸ್ಕೊಡಿ, ನಾವು ಹೀಗೆ ಬೇಡ್ರ ಕಣ್ಣಪ್ಪನ ಸಿನಿಮಾ ಮಾಡಬೇಕು ಅಂತ ಇದ್ದೀವಿ ಅಂತ. ಸುಬ್ಬನಾಯ್ಡು ಅಷ್ಟೊತ್ತಿಗಾಗಲೇ ಚಿತ್ರರಂಗದಲ್ಲಿ ಇದ್ದವರು, ಕನ್ನಡದ ಮೊದಲ ನಾಯಕ ನಟರು. ಆದರೆ ಅವರು ಚಿತ್ರರಂಗ ಬೇಡ ಅಂತ ರಂಗಭೂಮಿಗೆ ಬಂದವರು. ಅವ್ರು ಮುತ್ತುರಾಜನ ಕರೆದು ಹೇಳಿದ್ರು, ನೋಡಪ್ಪ ಅದೆಲ್ಲ ತಳುಕು ಬಳುಕಿನ ಪ್ರಪಂಚ, ನಮ್ಮಂಥವ್ರಿಗೆ ಅಲ್ಲ ಅದು, ನೋಡು ಮೇಕಪ್ ಟೆಸ್ಟು ತುಂಬ ನನ್ನ ಸ್ನೇಹಿತರು ಸಿಂಹ ಅವರು ಕರೆದಿದ್ದಾರೆ, ಮೇಕಪ್ ಟೆಸ್ಟು ಹೋಗ್ಬಾ, ಅದರದ್ದು ನಂಬ್ಕೋಬೇಡ ನೀನು ಅಂದು. ಸರಿ, 6 ಜನ ಅಷ್ಟೊತ್ತಿಗೆ ಮದ್ರಾಸಿಗೆ ಬಂದಿತ್ತು. 6 ಜನರಲ್ಲಿ 3 ಸೀನ್ನ ಮೇಕಪ್ ಟೆಸ್ಟ್ ಆಯಿತು, ಹೇಳಿ ಕಳಿಸ್ತೀವಿ ಅಂತ ಹೇಳಿದ್ರು. ವಾಪಸ್ಸು ಕ್ಯಾಂಪಿಗೆ ಬಂದರು ಇವರು. ಅಲ್ಲಿಂದ ಹೀಗೆ ನಡೀತಾ ಇದೆ. 4-5 ದಿವಸ ಪತ್ರ ಬರುತ್ತೆ ಅನ್ನೋದು ಬರಲೇ ಇಲ್ಲ. ರಾಜ್ಕುಮಾರ್ ಅವ್ರಿಗೆ ಆಗಲೇ ನಿರಾಸೆ ಆಗಿತ್ತು, ಇನ್ನೇನು ಬರಲ್ಲ, ಅವಕಾಶ ಇಲ್ಲ ಅಂಥೇಳಿ. ಆದರೆ ರಾಜ್ಕುಮಾರ್ ಅವ್ರ ತಾಯಿಗೆ ಮಾತ್ರ ಬಹಳ ದೊಡ್ಡ ನಂಬಿಕೆ ಇತ್ತು, ಇಲ್ಲ ನೀನು ಆಯ್ಕೆ ಆಗೇ ಆಗ್ತೀಯ ಅಂತೇಳಿ. ಹೀಗೆ ಹೋದ 15 ದಿನದ ಮೇಲೆ ಅವ್ರಿಗೆ ಒಂದು ಪತ್ರ ಬಂದು ಆ ಪತ್ರದಲ್ಲಿ ನೀವು ಆಯ್ಕೆಯಾಗಿದ್ದೀರಾ ಬನ್ನಿ ಅಂತ. ಸರಿ, ರಾಜ್ಕುಮಾರ್ ಅವರು ಬಂದು ಕಣ್ಣಪ್ಪನ ಪಾತ್ರವನ್ನು ನಿರ್ವಹಿಸಿದ್ರು. ಆಗ ಎಚ್ ಎಲ್ ಎನ್ ಸಿಂಹ ಅವರೇ, ಬಹಳ ದೊಡ್ಡ ಕಲಾವಿದ ಆಗಬೇಕು ನೀನು, ಈ ಮುತ್ತುರಾಜ್ ಅನ್ನೋ ಹೆಸರು ಬೇಡ. ಭಾರತೀಯ ಚಿತ್ರರಂಗದಲ್ಲಿ ನೋಡಿ ಇಬ್ಬರು ದೊಡ್ಡ ಕಲಾವಿದರು, ಒಬ್ಬರು ರಾಜ್ ಕಪೂರ್, ಇನ್ನೊಬ್ಬರು ದಿಲೀಪ್ ಕುಮಾರ್. ಇಬ್ಬರು ಹೆಸರನ್ನು ಅರ್ಧರ್ಧನ ಸೇರಿಸಿ ನೀನು ರಾಜ್ಕುಮಾರ್ ಮಾಡ್ತೀನಿ ಅಂತೇಳಿ ಹೆಸರನ್ನು ನಾಮಕರಣ ಮಾಡಿದ್ರು. ನಾಮಕರಣ ಮಾಡಿದ ಮೇಲೆ ಶುರುವಾಯಿತು. 4-5 ದಿನ ಶೂಟಿಂಗ್ ಆದಮೇಲೆ ರಶಸ್ ತೋರಿಸ್ತೀವಿ ಅಂತ ಕರ್ಕೊಂಡೋದ್ರು. ಸರಿ, ಅದನ್ನು ನೋಡಿದ್ರೆ ರಾಜ್ಕುಮಾರ್ಗೆ ಇದು ಏನಿದು, ನಾನು ಈ ಥರ ಇದ್ದೀನಿ, ಎಲ್ಲ ಪ್ರಾಣಿ ಥರ ಇದ್ದೀನಲ್ಲ ನಾನು ಅಂತ ಅನಿಸ್ಬಿಡ್ತಂತೆ ರಾಜ್ಕುಮಾರ್ಗೆ. ಹಾಗೆ ಹೇಳಿದ್ರು, ಇಲ್ಲ ಇದು ಹೀಗೆ ಸಿನಿಮಾದಲ್ಲಿ ಬರೋದು, ಇದಕ್ಕಿನ್ನೂ ವಾಯ್ಸ್ ಗೀಸ್ ಎಲ್ಲ ಜೋಡಿಸ್ಬೇಕು, ಚೆನ್ನಾಗಿ ಬರ್ತಿದೆ ಅಂಥೇಳಿ. ಆಮೇಲೆ ರಾಜ್ಕುಮಾರ್ ಅವರು ರಂಗಭೂಮಿ ಹಿನ್ನೆಲೆಯಿಂದ ಬಂದವರು, ರಂಗಭೂಮಿ ಅಭಿನಯ ಕ್ರಮನೇ ಬೇರೆ. ಇಲ್ಲಿ ಮತ್ತು ಅಲ್ಲಿ ತಮಿಳ್ನಾಡಾಗಿರೋದ್ರಿಂದ ಎಲ್ಲ ಡೈರೆಕ್ಷನ್ಸ್ ಎಲ್ಲ ಇಂಗ್ಲೀಷಲ್ಲಿ ಕೊಡೋರು, ಫ್ರಂಟ್ ಫಾರ್ವರ್ಡ್ ಗೋ ಬ್ಯಾಕ್ ಹೀಗೆಲ್ಲ ಕೊಟ್ಟರೆ ರಾಜ್ಕುಮಾರ್ಗೆ ಅರ್ಥ ಆಗ್ತಿರಲಿಲ್ಲ ಏನು ಹೇಳ್ತಾರೆ ಅಂಥೇಳಿ. ನಾಯಕಿಯಾಗಿದ್ದ ಪಂಡ್ರಿ ಬಾಯಿಯವರು ಪ್ರತಿಯೊಂದನ್ನು ವಿವರಿಸಿ ರಾಜ್ಕುಮಾರ್ಗೆ ಹೇಳೋರು, ಹೀಗೆ ಹಿಂದೆ ಗೋ ಬ್ಯಾಕ್ ಅಂದರೆ ಹಿಂದಕ್ಕೆ ಹೋಗ್ಬೇಕು ನೀನು, ಫ್ರಂಟ್ ಅಂದರೆ ಈಗ ಮುಂದಕ್ಕೆ ಬನ್ನಿ ಅಂಥೇಳಿ. ಫಸ್ಟ್ ಸಲ ಬಂದಾಗ ಅಂತೂ ಇವರಿಗೆ ಕಂಠನೂ ಭಾಳ ಅದ್ಭುತವಾಗಿತ್ತು. ಎಷ್ಟು ಜೋರಾಗಿ ಹೇಳೋರು ಅಂದರೆ ಅವ್ರು, ಇಲ್ಲ ಇದು ಮೈಕ್ ಇದೆ, ಇಲ್ಲಿ ರೆಕಾರ್ಡ್ ಆಗುತ್ತೆ, ನೀವೇನು ಜೋರಾಗಿ ಮಾತಾಡಬೇಡಿ. ಒಂದು 3-4 ದಿನ ಇವ್ರಿಗೆ ವಾಯ್ಸ್ ಸೆಟ್ ಮಾಡೋದಕ್ಕೆ ಅಂತ ಇದು ರಾಜ್ಕುಮಾರ್ ಅವರು ನನ್ನ ಹತ್ರ ಹೇಳಿದರು. ಸೊ ನನಗೆ ಮೊದಲ ಚಿತ್ರದಲ್ಲೇ ನಾನು ಇಷ್ಟೆಲ್ಲ ಯಶಸ್ವಿ ನಾಯಕ ನಟ ಆಗೋದಕ್ಕೆ ಅಲ್ಲಿ ಜೊತೆಗಿದ್ರಲ್ಲ ಟೀಮ್ನವರೆಲ್ಲ ಕಾರಣ. ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಅವರೆಲ್ಲ ಸಿನಿಮಾಗಳಲ್ಲಿ ಮಾಡಿಬಿಟ್ಟಿದ್ರು. ಅವರು ನನಗೆ ಸಿನಿಮಾ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಅವ್ರು ಕಲಿಸ್ಕೊಟ್ರು ಅವರು ಅಂತೇಳಿ. ಒಂದು ಬಹಳ ಮುಖ್ಯವಾದ ದೃಶ್ಯ, ಕಟ್ ಹಾಕಿರ್ತಾರೆ, ಕಣ್ಣಪ್ಪನ್ನ ಕಟ್ ಹಾಕಿಬಿಟ್ಟಿರ್ತಾರೆ. ಆಮೇಲೆ ಶೂಟಿಂಗು ಬ್ರೇಕ್ ಬಂದಾಗ ಹಗ್ಗ ಬಿಚ್ತೀವಿ ಅಂತಂದರೆ ರಾಜ್ಕುಮಾರ್ ಹೇಳಿದ್ರು, ಕಂಟಿನ್ಯೂಟಿ ಹೊರಟೋಗುತ್ತೆ, ಬೇಡ ಬಿಡಿ ಹಾಗೇನೆ ಅಂತ ಹೇಳಿ. ನೀರು ಕುಡಿಯೋ ಹೋಗಿಲ್ಲ, ಊಟನೂ ಮಾಡೋ ಹೋಗಿಲ್ಲ ಕಟ್ ಹಾಕಿದಾಗ. ಮತ್ತು ಶಾರ್ಟ್ ಕಂಟಿನ್ಯೂ ಇಡೀ ದಿನ ಹಾಗೇ ಇದ್ದರು ಅವರು. ಹಗ್ಗ ಬಿಚ್ಚಿದ ಕೂಡಲೇ ಕೆಳಗೆ ಬಿದ್ದೇ ಬಿಟ್ರಂತೆ, ಅವ್ರಿಗೆ ಒಂದು ಹೆಜ್ಜೆ ಕೂಡ ಮುಂದಿಡೋಕ್ಕಾಗಲಿಲ್ಲ ಅಂತ. ಅವಾಗ ಹೇಳಿದ್ರೆ, ಅವಾಗ ಎಚ್ ಎಲ್ ಎನ್ ಸಿಂಹ ಹೇಳಿದ್ರಂತೆ, ಅಲ್ಲ ನೀವು ಹೇಳಬಾರ್ದ ನನಗೆ ತೊಂದರೆ ಆಗ್ತಾ ಇದೆ ಅಂತೇಳಿ, ಈ ಇಡೀ ದಿನ ಹಾಗೆ ಇದ್ರಲ್ಲ ನೀವು ಕಂಫರ್ಟಬಲ್ ಆಗಿದ್ರೆ ಅದು ನಾವು ಅಂದ್ಕೊಂಡ್ಬಿಟ್ವಿ ಅಂತೇಳಿ. ಅಂದರೆ ರಾಜ್ಕುಮಾರ್ಗಿದ್ದಂತಹ ಡೆಡಿಕೇಶನ್ ಅದು. ಒಂದು 2-3 ಬಹಳ ಕಷ್ಟದ ಸೀನ್ ಇದೆ. ಒಂದು ಬೇಟೆಯ ದೃಶ್ಯದಲ್ಲಿ
ಆ ಮೂಮೆಂಟು, ಕ್ಯಾಮ್ರಾ, ಬ್ಯಾಲೆನ್ಸು ರಂಗಭೂಮಿಯಲ್ಲಿ ಬಂದವ್ರಿಗೆ ಇದು ಬಹಳ ಕಷ್ಟ ಆಯಿತು ಈ ಬೇಟೆಯ ದೃಶ್ಯ. ಯಾಕಂದರೆ ಅವರು 4 ರಂಗಭೂಮಿಯ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಈ ಬೇಟೆಯ ದೃಶ್ಯವನ್ನು ಬಹಳ ಅದ್ಭುತವಾಗಿ ರಾಜ್ಕುಮಾರ್ ಅವ್ರಿಗೆ ಎಚ್ ಎಲ್ ನರಸಿಂಹ ಅವರು ಮಾಡಿಸಿದ್ರು. ಇನ್ನೊಂದು, ಶಿವಲಿಂಗದ ಮೇಲೆ ಕಾಲಿಡಬೇಕು. ಇದು ಬಹಳ ದೈವಭಕ್ತರು ರಾಜ್ಕುಮಾರಿಗೆ ಬಹಳ ಕಷ್ಟವಾದ ದೃಶ್ಯ. ಅದು ರಂಗಭೂಮಿನಲ್ಲಿ ಲಿಂಗದ ಮೇಲೆ ಕಾಲಿಡೋ ದೃಶ್ಯ ಇರಲಿಲ್ಲ. ಆದರೆ ಇದು ಎಚ್ ಎಲ್ ನರಸಿಂಹ ಅವರು ರಾಜ್ಕುಮಾರಿಗೆ ಬಹಳ ಅರ್ಥ ಮಾಡಿಸಿ ಇದನ್ನು ಮಾಡಿಸಿದ್ರು. ಈ ಸಿನಿಮಾದ ಇನ್ನೊಂದು ವಿಶೇಷ ಅಂತಂದರೆ, ಇದಕ್ಕೆ ಗೀತೆಗಳನ್ನು ಬರೆದವರು ನಂಜುಕವಿ ಅಂತೇಳಿ. ಅವರು ರಂಗಭೂಮಿಯ ಬೇಡರ ಕಣ್ಣಪ್ಪ ನಾಟಕಕ್ಕೆ ಗೀತೆಗಳನ್ನು ಬರೆದಂಥವ್ರು ಅವರು. ಅದೇ ಗೀತೆಗಳನ್ನು ಸ್ವಲ್ಪ ಬದಲಾಯಿಸಿ ಬೆಳೆಸ್ಕೊಂಡ್ರು. ಏನು ಅಂದರೆ, ಬೇಡರ ಕಣ್ಣಪ್ಪ ಎಲ್ಲರಿಗೂ ಬ್ರೇಕ್ ಕೊಡ್ತದ್ದು. ರಾಜ್ಕುಮಾರ್ ಅವರಿಗೆ, ನರಸಿಂಹರಾಜುಗೆ, ಅಥವಾ ಜೆ ವಿ ಅಯ್ಯರ್ಗೆ ಎಲ್ಲರಿಗೂ ಬ್ರೇಕ್ ಕೊಡ್ತದೆ. ಆದರೆ ನಂಜುಕವಿಗೆ ಬ್ರೇಕ್ ಕೊಡಲೇ ಇಲ್ಲ. ಆಮೇಲೆ ಅವ್ರಿಗೆ ತುಂಬ ದೊಡ್ಡ ಪ್ರಮಾಣದ ಸಿನಿಮಾಗಳು ಸಿಕ್ಕಲಿಲ್ಲ. ಆದರೆ ಆ ಹಾಡುಗಳು ಬಹಳ ಇವತ್ತು ಭಾಳ ಜನಪ್ರಿಯವಾಗಿದೆ. ಆಮೇಲೆ ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಅಂತಂದರೆ, ಪಿ ಬಿ ಶ್ರೀನಿವಾಸ್ ಬರೋವರೆಗೂ ರಾಜ್ಕುಮಾರ್ಗೆ ಬೇರೆ ಬೇರೆ ಗಾಯಕರು ಹಾಡ್ತಾಯಿದ್ರು. ಅವರ ಎತ್ತರದ ಶ್ರುತಿನಲ್ಲಿ ಹಾಡಿದ್ರೆ ಅದು ರಾಜ್ಕುಮಾರ್ ಅದಕ್ಕೆ ತಮ್ಮ ಅಭಿನಯವನ್ನು ಜೋಡಿಸ್ಕೊಡ್ತಾಯಿದ್ರು. ಇದನ್ನು ಶಿವಪ್ಪ ಕಾಯೋ ತಂದೆ ಹಾಡಿನಲ್ಲಿ ರಾಜ್ಕುಮಾರ್ ಕೊಟ್ಟಿರೋ ಅಭಿನಯವನ್ನು ನೋಡಿ ಗಮನಿಸ್ಕೊಬೋದು. ಸಿನಿಮಾ ಮುಕ್ತಾಯ ಆಯಿತು. ಇದಾದ ಮೇಲೆ ಇದು ತೆಲುಗಿನಲ್ಲಿ ಕಾಳಹಸ್ತಿ ಮಹಾತ್ಮೆ ಅಂತಾಯಿತು, ಹಿಂದಿನಲ್ಲಿ ಶಿವಭಕ್ತ ಅಂತಾಯಿತು. ಕಾಳಹಸ್ತಿ ಮಹಾತ್ಮೆನಲ್ಲಿ ರಾಜ್ಕುಮಾರ್ ಅವರೇ ಅಭಿನಯ ಮಾಡಿದ್ರು. ಅವರು ಅಭಿನಯಿಸಿದ ಏಕೈಕ ಕನ್ನಡೇತರ ಚಿತ್ರ ಅಂದರೆ ಕಾಳಹಸ್ತಿ ಮಹಾತ್ಮೆ. ಬೇಡರ ಕಣ್ಣಪ್ಪ ಯಾರು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಬಹಳ ದೊಡ್ಡ ಯಶಸ್ಸನ್ನು ಪಡ್ಕೊಳ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡಕ್ಕೆ ದೊಡ್ಡ ಆಸ್ತಿಯನ್ನು ತಂದುಕೊಡ್ತು ರಾಜ್ಕುಮಾರ್. ಅಲ್ಲಿಂದ ಮುಂದೆ ಅನೇಕ ಅದ್ಭುತ ಸಿನಿಮಾಗಳನ್ನು ನಮಗೆ ಕೊಟ್ಕೊಂಡು ಬಂದಿದ್ದಾರೆ. ಹೀಗಾಗಿ ಬೇಡರ ಕಣ್ಣಪ್ಪ ಚಿತ್ರರಂಗದ ಇತಿಹಾಸದಲ್ಲಿ ಮೈಲಿಗಲ್ಲಾಗಿ ನಿಂತ್ಕೊಳ್ಳೋ ಚಿತ್ರ ಉಳಿಯುತ್ತೆ. ಚಿತ್ರರಂಗದ ಬಗ್ಗೆ ಒಳ್ಳೊಳ್ಳೆ ಮಾಹಿತಿ ತಿಳ್ಕೊಬೇಕಾದ್ರೆ ನಮ್ಮ ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ.